ಅದರಿಂದ ನಿಮಗೆ ತಲೆಭಾರ ಬರೋದು, ತಲೆನೋವು ಬರೋದು, ಯಾಕಿದು ಬೇಕಿತ್ತಾ ಅಂತ ಅನ್ಸೋದು, ಅಳೋದು, ಇದೆಲ್ಲ ಕೂಡ ಆಗುತ್ತೆ ಕಟಕ ರಾಶಿಯವ್ರಿಗೆ. ಯಾಕಂದರೆ ಅವ್ರಿಗೆ ನೋಡಿ ಚಂದ್ರ ಬಂದು ಬುಧ ಮತ್ತು ಕುಜ ಮತ್ತು ಸೂರ್ಯನ ಜೊತೆ ಸೇರ್ಕೊಂಡಿದ್ದಾರೆ. ಹಾಗಾಗಿ 2ನೇ ಮನೆ ಕುಟುಂಬ ಸ್ಥಾನದಿಂದ ಸ್ವಲ್ಪ ನೋವನ್ನು ತಿಂತೀರ. ಅದು ಬಿಟ್ಟರೆ ಓಕೆ ಅಂತ ಹೇಳ್ಬೋದು ಕಟಕ ರಾಶಿಯವ್ರಿಗೆ. ಗುರು ಅಲ್ಲೇ ಇದ್ರೂ ಏನೂ ಮಾಡುವಂಥ ಪರಿಸ್ಥಿತಿ ಇರಲ್ಲ. ಕಟಕ ರಾಶಿಯವ್ರು ಏನಪ್ಪ ಮಾಡಬೇಕು ಅಂತಂದರೆ, ಒಂದು ಬೆಳ್ಳಿ ಲೋಟನೋ ಅಥವಾ ಗಾಜಿನ ಲೋಟದಲ್ಲಿ ನೀರನ್ನು ಹಾಕಿಡಬೇಕು. ರಾತ್ರಿ ನೀರನ್ನು ಹಾಕಿಟ್ಟು, ಅಥವಾ ನಿಮ್ಮ ಮನೆಯ ಹೊರಗಡೆ ಬಾಲ್ಕನಿಯಲ್ಲಿ ಎಲ್ಲಾದರೂ ಒಂದು ನೀರನ್ನು ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಬೆಳಗ್ಗೆ ಎದ್ದು ಕುಡೀರಿ. ಅದು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಅಂದರೆ ಚಂದ್ರನ ಒಂದು ಬೆಳಕು ಏನಿರುತ್ತೆ, ಚಂದ್ರ ಕಾಣಿಸ್ದೆ ಹೋಗಲಿ, ಅದರ ಪವರು ಆ ನೀರಲ್ಲಿ ಅಬ್ಸರ್ವ್ ಆಗಿರುತ್ತೆ. ಇದನ್ನು ಮಾಡ್ತಾ ಹೋದರೆ ಕಟಕ ರಾಶಿಯವರಿಗೆ ತುಂಬ ಒಳ್ಳೆಯದಾಗತ್ತೆ. ಮತ್ತು ಸಿಂಹರಾಶಿಯವ್ರಿಗಂತೂ ಅಂತಿಂಥ ಟೈಮು ಕೆಟ್ಟಿದೆ ಅಂತಿಲ್ಲ. ಸಿಂಹರಾಶಿಯವ್ರಿಗೆ ಕೇತು ರಾಶಿಯಲ್ಲಿದ್ದು 8ನೇ ಮನೆ ಶನಿ, 7ನೇ ಮನೆ ರಾಹು, ಎಲ್ಲ ಕಡೆ ಲಾಕ್ ಆಗಿರೋರೆ ಸಿಂಹರಾಶಿಯವರು. ಈ 12 ರಾಶಿಗಳಲ್ಲಿ ಅತಿ ಕೆಟ್ಟಿರೋದು ಸಿಂಹರಾಶಿ ಮತ್ತು ಧನುರಾಶಿಯವರು. ಹಾಗಾಗಿ ಸಿಂಹರಾಶಿಯವರು ಕೂಡ ತುಂಬ ಕೇರ್ಫುಲ್ ಆಗಿರಿ. ನಿಮ್ಮ ರಾಶಿಯಾಧಿಪತಿ ಸೂರ್ಯ ಕೂಡ ನಿಮಗೆ 4ನೇ ಮನೆಯಲ್ಲಿದ್ದಾನೆ. ಆದರೆ ತಾಯಿಗೆ ಮತ್ತು ತಾಯಿಯ ಸ್ಥಾನದಲ್ಲಿ ಯಾರಿರ್ತಾರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಚಂದ್ರ ಕೂಡ ನೋಡಿ 12ನೇ ಅವನು ಕೂಡ 4ನೇ ಮನೆಯಲ್ಲಿದ್ದಾಗ ಮನೇಲೆಲ್ಲೋ ಅಲ್ಲೋಲ ಕಲ್ಲೋಲ, ನಿಮಗೆ ಗೊತ್ತಿಲ್ದಿರ ಬೇರೆ ವಿಷಯಗಳು ನಡೆಯೋದು ಮನೇಲಿ, ಅಥವಾ ನಿಮ್ಮ ಕಂಟ್ರೋಲ್ ತಪ್ಪಿ ಬೇರೆ ಏನಾದರೂ ಇನ್ಸಿಡೆಂಟು ಇನ್ನೊಬ್ಬರು ಕೈ ಸೇರೋದು, ಈ ಥರ ಎಲ್ಲ ಮೀನರಾಶಿಯವ್ರಿಗಾಗುತ್ತೆ. ಸಿಂಹರಾಶಿಯವ್ರಿಗಾಗುತ್ತೆ. ಅವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಸಿಂಹರಾಶಿಯವರು ಏನಪ್ಪ ಇವ್ರಿಗೆ ರೆಮಿಡಿ ಅಂತಂದರೆ, ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು ಇಟ್ಟು ಆ ನೀರನ್ನು ಬೆಳಗ್ಗೆ ಎದ್ದು ಸೂರ್ಯನ ನೋಡ್ತಾ ನೀವು ಒಂದು ಗಿಡಕ್ಕೋ ಒಂದು ಇದಕ್ಕೋ ನಿಧಾನಕ್ಕೆ ಹಾಕ್ತಾ ಬನ್ನಿ. ಅಥವಾ ಇಲ್ವಾ ಒಂದು ತುಂಡು ಬೆಲ್ಲವನ್ನು ಸ್ವಲ್ಪ ರಾತ್ರಿ ಒಂದು ಗ್ಲಾಸ್ ನೀರಲ್ಲಿ ಒಂದು ಇಷ್ಟೆಷ್ಟು 1 ಇಂಚು ಬೆಲ್ಲವನ್ನು ಹಾಕಿಟ್ಟು ಕೂಡ ತಾಮ್ರದ ಗ್ಲಾಸಲ್ಲ ಆ ನೀರನ್ನು ಕುಡಿದ್ರೂ ಕೂಡ ನಿಮಗೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ಅಥವಾ ನೀರನ್ನು ಸೂರ್ಯನನ್ನು ನೆನೆಸ್ಕೊಂಡು ಗಿಡಕ್ಕೆ ಹಾಕ್ತಾ ಬಂದ್ರೂ ನಿಮಗೆ ತುಂಬ ಪಾಸಿಟಿವ್ ಕೊಡುತ್ತೆ. ಅದೇ ರೀತಿ ಕನ್ಯಾ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ, ತುಂಬ ಸಕ್ಸಸ್ ನೋಡ್ತಾರೆ. ಆದರೆ 12ರಲ್ಲಿ ಕೇತು ಇರೋದ್ರಿಂದ ಎಲ್ಲೋ ಒಂದು ಕಡೆ ಹೆಲ್ತದ್ದು ನೋಡ್ಕೋಬೇಕು. ಅಥವಾ ನಿಮ್ಮ ಕಿರಿಕಿರಿ ಏನಿರುತ್ತೆ, ಯಾರಿಂದನಾದರೂ ಕಿರಿಕಿರಿ, ಮನೆಯವರಿಂದ ಆಗಿರ್ಬೋದು, ಅಥವಾ ಮಕ್ಕಳಿಂದ ಆಗಿರ್ಬೋದು, ದೊಡ್ಡವರಿಂದ ಆಗಿರ್ಬೋದು, ತುಂಬ ಅಜ್ಜಿ ತಾತ ಮನೇಲಿರ್ತಾರೆ ಅವರಿಂದ ಆಗಿರ್ಬೋದು, ಏನಾದರೂ ಟ್ವಿಂಟ್ ಮಾಡ್ತಾ ಇರೋದು, ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಕೊಡುತ್ತೆ. ಅದು ಬಿಟ್ಟರೆ ಕನ್ಯಾ ರಾಶಿಯವ್ರಿಗೆ ತುಂಬ ಸೂಪರ್ ಅಂತ ಹೇಳ್ಬೋದು. 12 ರಾಶಿಯಲ್ಲಿ ತುಂಬ ಚೆನ್ನಾಗಿರೋದೆ ಕನ್ಯಾ ರಾಶಿಯವ್ರಿಗೆ ಈ ತಿಂಗಳು. ಹಾಗಾಗಿ ಕನ್ಯಾ ರಾಶಿಯವರು ಏನಪ್ಪ ಅಂತಂದರೆ, ಇವರು ಅಷ್ಟೇ ಕನ್ಯಾ ರಾಶಿಯವರು ಏನಾದರೂ ಒಂದು ಗ್ರೀನು ಅಂದರೆ ಹಸುವಿಗೆ ದಾನ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಕೈಲಿ ಕೊಡೋಕ್ಕಾಗಿಲ್ಲ ಅಂದರೆ ಒಂದು ಸ್ವಲ್ಪ ದುಡ್ಡಾದರೂ ಕೊಟ್ಟರು ಓಕೆ. ಒಂದು 10 ಹಸುಗಳನ್ನೆಲ್ಲ ಇಟ್ಕೊಂಡು ಬರ್ತಿರ್ತಾರೆ, ಆವಾಗ ನೀವು ಹಾಗೆ ಹೋಗಿ ಅಂತ ಅಂದಿರ ಎಲ್ಲಾದರೂ ನೋಡಿದಾಗ ಒಂದು 10 ರೂಪಾಯಿ 20 ರೂಪಾಯಿ ಏನಾದರೂ ಕೊಟ್ಟರೆ ಅವ್ರ ಹೊಟ್ಟೆ ತುಂಬಿಸುತ್ತೆ. ಸೊ ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ತುಲಾರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಮತ್ತು ತುಲಾರಾಶಿಯವ್ರಿಗೆ ಏನಪ್ಪ ಅಂದರೆ 6ನೇ ಮನೆಯಲ್ಲಿ ಶನಿ ಇರ್ತಾನೆ. 6ನೇ ಮನೆಯಲ್ಲಿ ಶನಿ ಇದ್ದಾಗ ಎಲ್ಲೋ ಒಂದು ಕಡೆ ಜಗಳ ಮಾಡ್ಕೊಳ್ಳೋದು, ಶತ್ರುಗಳು ಅನ್ನೋದಕ್ಕಿಂತ ತುಂಬ ಬೇಕಾಗಿರೋರ ಹತ್ರನೇ ಜಗಳ ಮಾಡ್ಕೊಳ್ಳೋದು, ಮತ್ತು ಮನಸ್ಥಿತಿನ ಕೆಡಿಸ್ಕೊಳ್ಳೋದು. 2ನೇ ಮನೇಲಿ ಚಂದ್ರ ಇರ್ತಾನೆ. ಚಂದ್ರ ಬಂದು ಬುಧ ಮತ್ತು ಸೂರ್ಯನ ಜೊತೆ ಇದ್ದಾಗ ಏನಾಗುತ್ತೆ, ಸರ್ಕಾರದಿಂದ ತುಂಬ ಉಪಯೋಗ ಆಗುತ್ತೆ. ಮತ್ತು ಎಲ್ಲಾದರೂ ಹೊರಗಡೆ ಹೋಗಬೇಕು ಅನಿಸುತ್ತೆ, ಒಂದು ಕಡೆ ಕಾಲು ನಿಲ್ಲಲ್ಲ, ಇರೋ ಜಾಗದಲ್ಲಿ ಇರಲ್ಲ. ಬೆಳಗ್ಗೆ ಒಂಥರ ಇದ್ದರೆ ಸಾಯಂಕಾಲ ಒಂಥರ ಇದ್ದರೆ ತಿರ್ಗಾ ನೆಕ್ಸ್ಟ್ ಡೇಗೆ ಒಂಥರ, ಅಯ್ಯೋ ಇವತ್ತು ಮನೇಲಿ ಇರೋಕ್ಕಾಗ್ತಿಲ್ಲ, ಬೋರ್ ಆಗುತ್ತೆ, ನಾಳೆ ಮನೇಲಿ ಇರೋಕ್ಕಾಗಲ್ಲ, ನಾಳೆ ಇನ್ನೆಲ್ಲೋ ಹೋಗೋಣ ಅಂತ ಮೈಂಡ್ ಆಗುತ್ತೆ. ಆದರೆ ತುಲಾರಾಶಿಯವ್ರಿಗೆ ಫ್ರೀಯಾಗಿದ್ದಾಗ ಇದೆಲ್ಲ ಕೇಳಿಸುತ್ತೆ, ಮಾತಾಡಬೇಕು, ಇನ್ನೆಲ್ಲೋ ಹೋಗಬೇಕು, ಇನ್ನೇನೋ ಒಂದು ಮೀಟಿಂಗ್ ಮಾಡಬೇಕು, ಈ ಥರ ಎಲ್ಲ ಅನ್ನುತ್ತೆ. ಆದರೆ ತುಲಾರಾಶಿಯವರು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಮೈಂಡು ಆ ಕೆಲಸದ ಮೇಲೆ ಫೋಕಸ್ ಆಗುತ್ತೆ. ಅವಾಗೆಲ್ಲ ಒಂದು ಕಡೆ ಹೊರಗಡೆ ಬರ್ತೀರ ಅಂತ ಹೇಳ್ಬೋದು.